ದೇವಭೂಮಿ ಪ್ರಯಾಗ್ರಾಜಿನ ಮಹಾ ಕುಂಭಮೇಳದಲ್ಲಿ ಕರ್ನಾಟಕದ ರೇಷ್ಮೆ ಸೀರೆಗೆ ಡಿಮಾಂಡು. ನೋಡಿ, ನಾನೀಗ ಕರ್ನಾಟಕದ ರೇಷ್ಮೆ ಸೀರೆಯ ಅಂಗಡಿಯ ಒಳಗಡೆ ಇದ್ದೀನಿ. ಇವರು ತುಮಕೂರಿನವರೊಬ್ರು, ಮತ್ತೊಬ್ರು ಶಿವಮೊಗ್ಗದವರು. ನಮ್ಮ ಕರ್ನಾಟಕದವರು ಅನ್ನೋದೇ ನಮಗೆ ಹೆಮ್ಮೆ. ಕನ್ನಡದ ಕಂಪು ಮಹಾ ಕುಂಭಮೇಳದಲ್ಲಿ ಹೆಂಗೆ ಪಸರಿಸ್ತಾ ಇದೆ ಅಂತ ಹೇಳಿದರೆ, ನಮ್ಮ ನಾರಿಯರು ಉಡುವಂಥ ಸಾರಿ ಇದೆಯಲ್ಲ, ಆ ಸಾರಿಯ ರೇಷ್ಮೆ ಸೀರೆ ಮಹಾ ಕುಂಭಮೇಳಕ್ಕೆ ಬರುವಂಥ ಯಾತ್ರಿಕರು ಈ ಅಂಗಡಿಗೆ ಬಂದು ಆ ರೇಷ್ಮೆ ಸೀರೆಯನ್ನು ಕೊಂಡುಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ ಬಂದರು, ಹೇಗೆ ಬಂದರು, ಹೇಗೆ ಇವರಿಗಿಲ್ಲಿ ರೇಷ್ಮೆ ಸೀರೆ ಮಾರಾಟ ಮಾಡೋದಕ್ಕೆ ಅವಕಾಶ ಸಿಕ್ತು, ಹೇಗಿದೆ ಮಹಾಕುಂಭ, ಎಲ್ಲದರ ಬಗ್ಗೆ ಮಾತಾಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಿ? ನಾವು ಕರ್ನಾಟಕದಲ್ಲಿ ನೊಣವಿನಕೆರೆ ಅಂತ ಗೊತ್ತಿರಬೇಕು ನಿಮ್ಗೆಲ್ಲರಿಗೂ. ತಿಪ್ಟೂರು ತಾಲೂಕು ನೊಣವಿನಕೆರೆ, ತುಮಕೂರು ಡಿಸ್ಟಿಕ್ಟ್, ಅಲ್ಲಿಂದ ಬಂದಿದ್ದೇನೆ. ಕರ್ನಾಟಕ ಮತ್ತೆ ಬೇರೆ ಬೇರೆ ಕಡೆ ರೇಷ್ಮೆ ಸೀರೆಯನ್ನ ಉಟ್ಟವರಿಗೆ ಗೊತ್ತು ಅದರ ಗತ್ತು ಅಂತ ಹೇಳಿ. ಇಲ್ಲಿ ಹೆಂಗಿದೆ ಮಹಾಕುಂಭದಲ್ಲಿ ರೇಷ್ಮೆ ಸೀರೆಗೆ ಡಿಮಾಂಡ್ ಹೆಂಗಿದೆ? ಹೇಳೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ತುಂಬ ಇಷ್ಟಪಡ್ತಾರೆ. ನಮ್ಮ ಕಡೆ ಇರೋವಂಥ ಯೂನಿಕ್ ಡಿಸೈನ್ಸು, ನಾವು ಮಾಡೋವಂಥ ಒಂದೊಂದು ಕೆಲಸದ ಒಂದೊಂದು ವಿಷಯಗಳಿದೆಯಲ್ಲ, ಆ್ಯಂಡ್ ಆಲ್ಸೋ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ನಾವು ಮಾತಾಡೋವಂಥ ರೀತಿ, ಅವ್ರ ಹತ್ರ ಅಡ್ಜಸ್ಟ್ ಆಗ್ತಿರೋ ರೀತಿ ನೀತಿ ಇದೆಯಲ್ಲ, ಅದು ಅವ್ರಿಗೆ ತುಂಬ ಇಷ್ಟ ಆಗ್ತಾ ಇದೆ. ಅವ್ರು ಒಂದೇ ಮಾತು ಹೇಳೋದು, ಮೇಡಮ್ ಸೀರೆಗಿಂತ ನಿಮ್ಮ ಮಾತು ಇಷ್ಟ ಆಗ್ತಾ ಇದೆ ನಮಗೆ. ಅದಕ್ಕೆ ನಾವು ಕನ್ನಡಿಗರು, ನಮ್ಮ ಮಾತಿನಲ್ಲಿ ಇರುವಂಥ ಒಂದು ಭಾವನೆಗಳಿದೆಯಲ್ಲ, ಆ ಭಾವನೆಗಳು ಅವ್ರ ಹೃದಯ ಮುಟ್ತಾ ಇದೆ. ಆ ಹೃದಯ ಮುಟ್ಟೋದ್ರಿಂದನೋ ಏನೋ ಪ್ರೀತಿಯಿಂದ ತಗೊಂಡು ಹೋಗ್ತಾರೆ, ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ. ಹೇಗಿದೆ ಕರ್ನಾಟಕದಲ್ಲಿ ಒಂದು ಒಂದು ಈ ಸೀರೆ ಅಂತ ಹೇಳಿದ್ರೆ ತಾವು ಎಷ್ಟು ರೂಪಾಯಿಗೆ ಮಾಡ್ತೀರಿ, ಇಲ್ಲಿ ಎಷ್ಟು ರೂಪಾಯಿ ಬೆಲೆ ಸಿಗುತ್ತೆ ತಮಗೆ? ಆ್ಯಕ್ಚುಯಲ್ ಆಗಿ ನಾವು ಕರ್ನಾಟಕದಲ್ಲಿ ಇದೇ ಸೀರೆಗಳನ್ನ ನಾವು 3,500 ನಾವು ಕೊಡ್ತಾ ಇರೋದು. ಬಟ್ ಕುಂಭಕ್ಕೆ ಬಂದು ನಮ್ಮ ಕರ್ನಾಟಕದ ಸೀರೆ ತುಂಬ ಜನಕ್ಕೆ ಸೇರಬೇಕು, ಅವಾಗ ನಮ್ಮ ಕರ್ನಾಟಕದಲ್ಲಿ ಎಕನಾಮಿಕಲ್ ರೊಟೇಷನ್ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಅಂತ ನಾವು ಇದನ್ನು ಕಮ್ಮಿ ರೇಟಿಗೆ ಕೊಡ್ತಾ ಇದ್ದೀವಿ. ಬಹಳ ಗ್ರೇಟ್ ಮೇಡಮ್. ತಮ್ಗೆ ಹೆಂಗೆ ಈ ಕುಂಭಮೇಳದಲ್ಲಿ ಇಷ್ಟು ದೊಡ್ಡ ಸಮುದ್ರದಲ್ಲಿ ತಮಗಿಲ್ಲೊಂದು ಸ್ಟಾಲ್ ಹಾಕೋದಕ್ಕೆ ಹೆಂಗೆ ಅವಕಾಶ ಸಿಕ್ತು ಮೇಡಮ್? ಇದು ನಿಜವಾಗ್ಲೂ ಪ್ರಯಾಗ್ರಾಜಿನ ದೇವರಿನ ಒಂದು ಆಶೀರ್ವಾದ. ನಾನು ಬಂದಿದ್ದು ಗಾಂಧಿ ಶಿಲ್ಪ ಬಜಾರ್ಗೆ ಅಂತ ಬಂದೆ. ಅಲ್ಲಿಗೆ ಬಂದಾಗ ಏನಾಯಿತು ಅಂತಂದರೆ, ಅವ್ರು ಹಾಕಿದ ಲೊಕೇಶನ್ ತೊಗೊಂಬಂದು ಇಲ್ಲಿ ಬಿಡ್ತು. ನಾನು ಬಂದು ಇವ್ರಿಗೆ ಸುಮ್ಮನೆ ಕೇಳಿದೆ, ಇಲ್ಲಿ ಹಾಕೋದಕ್ಕೆ ಜಾಗ ಕೊಟ್ಟರು. ಇದಕ್ಕೇನು ಪೇಮೆಂಟ್ ಮಾಡಿಲ್ಲ, ಏನೂ ಇಲ್ಲ. ಉತ್ತರ ಪ್ರದೇಶದ ಜನದ ಉದಾರತನೂ ಇದರಲ್ಲಿ ನಮಗೆ ಕಂಡುಬಿಡ್ತು. ಎಲ್ಲ ರೀತಿಯ ನಮ್ಮ ಏನು ಅಂತಂದರೆ, ನಾವು ಹೇಗೋ ನಮಗಂಥದ್ದೇ ಸಿಗುತ್ತೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ನೋಡಿ, ಪ್ರಯಾಗ್ರಾಜ್ನ ಮಹಾಕುಂಭಮೇಳ 144 ವರ್ಷಕ್ಕೊಂದ್ಸಲ ಆಗುತ್ತೆ. ಆ ಮಹಾಕುಂಭಮೇಳಕ್ಕೆ ಬರಬೇಕು ಅಂತ ಎಷ್ಟೋ ಕೋಟಿ ಜನ ಅಂದ್ಕೊಂಡಿದ್ದಾರೆ, ಬರಲಿಕ್ಕಾಗಿಲ್ಲ. ತಮಗಿಲ್ಲಿ ಅಂಗಡಿ ಹಾಕಿ ನಾನಾ ಜನರನ್ನ ಭೇಟಿಯಾಗ್ಲಿಕ್ಕೆ ಅವಕಾಶ ಸಿಕ್ಕಿದೆ, ನಾನಾ ದೇಶದ ಜನರ ಜೊತೆಲಿ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ, ನಾನಾ ಭಾವನೆಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದೆ. ತಾವೆಷ್ಟು ಪುಣ್ಯವಂತರು ಮೇಡಮ್. ಇದ್ರ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಧರ್ಮ, ನಾವು ಮಾಡತಕ್ಕಂಥ ಕೆಲಸ, ನಮ್ಮ ಧರ್ಮ. ಆಮೇಲೆ ಇವಾಗ ತುಂಬ ಜನ ಹೇಳ್ತಾ ಇದ್ದಾರೆ ಸನಾತನ ಧರ್ಮ, ಮತ್ತು ಇನ್ನೂ ಏನೇನೋ ಮಾತಾಡ್ತಾರೆ. ಬಟ್ ಒಂದು ನಮ್ಮ ಧರ್ಮ ಕರ್ಮ ಇಲ್ಲಿಗೆ ತೊಗೊಂಬಂದು ಬಿಟ್ಟಿದೆ. ಆದರೆ ಪ್ರಯಾಗರಾಜಿನ ಈ ಮೈಥೊಲಾಜಿಕಲ್ ಅಂದರೆ ದೇವ ಕಾರ್ಯದ ವಿಷ್ಣು ಇದು ನಡೆದಿತ್ತಲ್ಲ, ಸಮುದ್ರ ಮಂಥನ, ಇವಾಗ ಇಲ್ಲಿಗೆ ಬಂದ ಮೇಲೆ ನಮಗೆ ಅರಿವಾಗುತ್ತೆ, ಮೋಸ್ಟ್ಲಿ ಇಲ್ಲೇ ನಡೆದಿರಬೇಕು ಸಮುದ್ರ ಮಂಥನ ಅಂತ. ಇಲ್ಲೇ ನಮ್ಮ ಲಕ್ಷ್ಮಿ ಉದ್ಭವ ಆಗಿರಬೇಕು, ಇಲ್ಲೇ ನಮ್ಮ ಈಶ್ವರ ನೀಲಕಂಠರಾಗಿರಬೇಕು, ಇಲ್ಲೇ ನಮಗೆ ವಿಷಾನೇ ಆಯಿತು, ಒಳ್ಳೇದೇ ಆಯಿತು, ಕೆಟ್ಟದ್ದು ಎಲ್ಲವುದು ಇಲ್ಲಿಂದನೇ ಉದ್ಭವ ಆಗಿರತಕ್ಕಂಥದ್ದು. ಒಂದು ಹನಿ ಬಿದ್ದ ಪ್ರಯಾಗರಾಜ ಇವತ್ತು ಇಷ್ಟು ಸಂಪನ್ನವಾಗಿದೆ. ಒಂದು ಹನಿ ಬಿದ್ದ ಪ್ರಯಾಗರಾಜ ಹಿಂದೂ ಸನಾತನಿಗಳ ಒಂದು ಒಗ್ಗೂಡಿಕೆಗೆ ಸಾಕ್ಷಿಯಾಗಿದೆ. ಆ ಕುಂಭ ಕುಡಿದಂಥ ದೇವತೆಗಳೆಷ್ಟು ಅದೃಷ್ಟಶಾಲಿಗಳಲ್ವಾ? ಅದು ದೇವರು ಅಂದರೆ ನಮ್ಮ ವಿಷ್ಣು ದೇವರು ತಾನೇ ಕುಡಿಸಿರೋದು. ಸೊ ಯೋಚನೆನೇ ಇಲ್ಲ ಅದ್ರ ಬಗ್ಗೆ. ಏನು ಅಂತಂದರೆ, ನಮ್ಮ ಧರ್ಮದಲ್ಲಿ ಬಂದಿರತಕ್ಕಂಥ ಎಲ್ಲ ವಿಷಯಗಳು ಬಂದಿದೆ. ಸನಾತನ ಧರ್ಮದಲ್ಲಿ ವಿಷ್ಣುವಿಂದ ಹಿಡಿದು, ಅಂದರೆ ಇವಾಗ ನಮ್ಮ ಇದರಲ್ಲೇ ಹೇಳ್ತಾರಲ್ಲ, ವಿಷ್ಣು ಈಸ್ ಜನರೇಟರ್, ಆರ್ಗನೈಸರ್, ಜನರೇಟರ್ ಆ್ಯಂಡ್ ಡೆಸ್ಟ್ರಾಯರ್ ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರ ಒಂದು ದಿನದಲ್ಲೇ ಕೂತಿದ್ದಾರೆ. ಇದೇ ನಮ್ಮ ಧರ್ಮ, ಇದು ನಮ್ಮ ಧರ್ಮ, ನಮ್ಮ ಜೀವನ. ಮಹಾಕುಂಭ ಇದೊಂದು ಪ್ರಯಾಗ್ರಾಜ್ ಸ್ವರ್ಗದ ರೀತಿಯಲ್ಲಿ ಜನ ನೋಡ್ತಾ ಇದ್ದಾರೆ. ಒಂದು ಸ್ವರ್ಗ ಇದು, ಎಲ್ಲ ಇದೆ, ಎಲ್ಲ ದೇವರ ಸಾನ್ನಿಧ್ಯವೂ ಕೂಡ ಮಹಾಕುಂಭದಲ್ಲಿದೆ. ಎಲ್ಲೂ ಹೋಗಬೇಕಾಗಿಲ್ಲ, ನಾವು ಪ್ರಪಂಚ ಸುತ್ತಬೇಕಾಗಿಲ್ಲ ನಮ್ಮ ಧರ್ಮದ ವಿಚಾರಗಳನ್ನು ನೋಡೋದಕ್ಕೆ. ಮಹಾಕುಂಭಕ್ಕೆ ಬಂದರೆ ಸಾಕು, ನಮಗೆಲ್ಲ ಇಲ್ಲೇ ಸಿಗುತ್ತೆ ಅಂತ. ಇಲ್ಲಿ ತ್ರಿವೇಣಿ ಸಂಗಮ ಅಂತ, ಗಂಗಾ ಯಮುನಾ ಸರಸ್ವತಿ ಅನ್ನತಕ್ಕಂಥ 3 ಪ್ರಮುಖ ನಮ್ಮ ದೇಶದ ನದಿಗಳು ಸೇರಿರ್ತಕ್ಕಂಥ ಜಾಗ ಇದು. ಇಲ್ಲಿ ಸೇರಿರ್ತಕ್ಕಂಥ ಆ 3 ಜಾಗದಲ್ಲಿ
ಆಲ್ಮೋಸ್ಟ್ ಇವಾಗ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಏನು ಹೇಳ್ತೀವಿ, ಗಂಗಾ ಯಮುನಾ ಸರಸ್ವತಿ ಇವರು ಅವರಿಗೆ ರಿಲೇಟ್ ಆಗಿರತಕ್ಕಂಥವರೇ. ಒಬ್ಬರು ಲೇಡಿ ಹೂ ಇಸ್ ರೂಲಿಂಗ್ ನಮ್ಮ ಪೂರ್ಣ ಭಾರತವನ್ನು ಆಳುತ್ತಿರ್ತಕ್ಕಂಥ ಒಂದು ಶಕ್ತಿ, ಅದು ಸ್ತ್ರೀ ಶಕ್ತಿ ಗೊತ್ತಿಲ್ಲದೆ ನಡೀತಿರ್ತಕ್ಕಂಥದ್ದು ಇದು ಕುಂಭಮೇಳ ಆಗಿರಬಹುದು. ಬಟ್ ಇದನ್ನ ನಡೆಸೋದಕ್ಕಿರ್ತಂಥದ್ದು ಸ್ತ್ರೀ ಶಕ್ತಿ, ದಟ್ ಈಸ್ ಶ್ರೀ ರಾಜರಾಜೇಶ್ವರಿ ಮಹಾತಾಯಿ. ಅವರಿಗೆಲ್ಲರಿಗೂ ನೀವು ಸೀರೆಯನ್ನು ಮಾರಾಟ ಮಾಡ್ತಿದ್ದೀರಿ, ತಾವೆಷ್ಟು ಪುಣ್ಯವಂತ. ಅದು ದೇವರು ಕೊಟ್ಟ ವರ. ಇದು ರೇಷ್ಮೆ ಸೀರೆ ಅಂತ ಹೇಳಿದ್ರೆ ಅದು ಕರ್ನಾಟಕ ತಾವೇ ತಾವೇ ಮ್ಯಾನುಫ್ಯಾಕ್ಚರ್ ತಾವೇನಾ, ಪ್ರೊಡಕ್ಷನ್ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದೇ ಇರೋದ್ರಿಂದಾನೇ ಇಲ್ಲಿ ಕೊಟ್ಟಿರೋದು ನಮಗೆ. ಹೇಗಿರುತ್ತೆ? ಎಷ್ಟು ವಿಧವಾದ ರೇಷ್ಮೆ ಸೀರೆಯಲ್ಲಿ ಎಷ್ಟು ವಿಧ ಆ ರೀತಿ ಏನಾದರೂ ಇದೆಯಾ? ರೇಷ್ಮೆ ಸೀರೆನಲ್ಲಿ 24 ವೆರೈಟಿದು ಸಿಲ್ಕ್ಗಳು ಬರುತ್ತೆ. ಬಟ್ ಅದರಲ್ಲಿ ಮೀಡಿಯಮ್ ರೇಂಜ್ ಸಿಲ್ಕು ನಾವು ಪ್ರೊಡಕ್ಷನ್ ಮಾಡೋದು. ಯಾಕೆ ಅಂತಂದರೆ ಉತ್ಪನ್ನ ಯಾಕೆ ಅದಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇವಾಗ ಪ್ಯೂರಲ್ಲೂ ತುಂಬ ಮಾಡ್ತೀವಿ. 25,000 30,000 40,000 ಕೊಟ್ಟು ತಗೋವಂಥ ಜನ 100ರಲ್ಲಿ ಒಬ್ಬರು. ಬಟ್ ನನಗೆ 100ರಲ್ಲಿ 100 ಉಡಬೇಕು. ಅದು ನನ್ನ ಸಂಸ್ಕೃತಿಯನ್ನು ಬೆಳಗುವಂತಹ ಒಂದು ದಾರಿ, ಹೌದಲ್ಲ? ಬೇರೆ ಬೇರೆ ಈಗ ಕರ್ನಾಟಕ ಬಿಡಿ, ಕರ್ನಾಟಕದವ್ರಿಗೆ ರೇಷ್ಮೆ ಸೀರೆ ಅಂತ ಹೇಳಿದ್ರಿ ಅಂತ ಗೊತ್ತು. ಈಗ ಬೇರೆ ಬೇರೆ ಉತ್ತರ ಪ್ರದೇಶನೋ ಅಥವಾ ರಾಜಸ್ಥಾನದೋ ಛತ್ತೀಸ್ಗಢನೋ ಅಲ್ಲಿನ ಜನ ಅಲ್ಲ, ಇದು ನೋಡಿದಾಗ ಏನಂತಾರೆ, ಅವ್ರಿಗೆ ಇದು ಇಷ್ಟ ಆಗುತ್ತಾ ಅಥವಾ ಅವರ ರಿಯಾಕ್ಷನ್ ಹೇಗಿರುತ್ತೆ, ಅವ್ರ ರೆಸ್ಪಾನ್ಸ್ ಹೆಂಗಿದೆ, ಪ್ರತಿಕ್ರಿಯೆ ಹೆಂಗಿದೆ? ನಾವು ಸೌತಲ್ಲಿ ಮಾತ್ರ ಸೀರೆ ಉಡ್ತಾರೆ ಅಂತ ಅಂದ್ಕೊಂಡಿದ್ವಿ. ನಾರ್ತಲ್ಲೂ ಅವ್ರಿಗೆ ಗೊತ್ತಾಗೋದೇ ಇಲ್ಲ, ಉಡೋದೇ ಇಲ್ಲ ಅಂದ್ಕೊಂಡಿದ್ವಿ. ಬಟ್ ಅವರು ಫಸ್ಟ್ ತಗೊಳ್ಳೋದೇ ನಮ್ಮ ಸೌತ್ ಸೀರೆನ. ಅವ್ರಿಗೆ ಎಲ್ಲರಿಗೂ ಇಷ್ಟ. ಪ್ರತಿಯೊಂದು ಅಲ್ಲಿ ಇರತಕ್ಕಂಥ ಜೀವರಾಶಿ, ಹೆಣ್ಣು ಜೀವರಾಶಿ ಎಷ್ಟು ಜನ ಇದ್ದಾರೋ ಅವ್ರು ತಗೋತಾರೆ. ಅವ್ರು ಹೆಂಡತಿನಾರು ಹೆದರ್ಕೊಂಡು ಬೇಡ ಅಂತಂದರೆ ಗಂಡಂದ್ರೆ ಎಳ್ಕೊಂಬಂದು ನಿಲ್ಲಿಸ್ಕೊಂಡು ಸೀರೆ ಕೊಡಿಸಿ ತಗೊಂಡು ಹೋಗ್ತಾರೆ. ಅಂಥ ಸಂಸ್ಕೃತಿ ಇಲ್ಲಿದೆ. ಅದನ್ನು ನೋಡ್ಬಿಟ್ಟೆ ನಾನು. ಕೊಡ್ತಾ ಇದ್ದೀವಿ ಕನ್ನಡಿಗರು ಅನ್ನೋದೇ ನಮ್ಮ ಹೆಮ್ಮೆ ಮೇಡಮ್. ಇದು ನಮ್ಮ ಹೆಮ್ಮೆ ಕೂಡ. ಆ್ಯಂಡ್ ಆಲ್ಸೋ ನಾನು ಹೇಳೋದೇನು ಅಂತಂದರೆ, ಸೀರೆ ಉಡೋದು ಒಂದು ಕಲೆ. ಆ ಕಲೆನ ಕಲೆಯಾಗಿಯೇ ನಡೆಸ್ಕೊಂಡು ಹೋಗಿ. ಹೆಣ್ಣು ಮಕ್ಕಳಿಗೆ ಇದೊಂದು ರಿಕ್ವೆಸ್ಟ್. ಇವಾಗ ಬರ್ತಾ ಇರೋ ಜನ್ರೇಷನ್ಗೆ ಆ್ಯಕ್ಚುಲಾಗಿ ಈ ಚಕ್ರದಲ್ಲಿ ಮೇಲೆ ಒಂದು ಸರಿ ಎಲ್ಲ ಮೇಲೆ ಬರುತ್ತೆ ಅಂತ ಹೇಳ್ತಾರಲ್ಲ, ಸ್ವಲ್ಪ ದಿನ ನಮ್ಮದೆಲ್ಲ ಸ್ಯಾರೀಸಿಂದ ಬಿಟ್ಟೋಗಿತ್ತು. ಇವಾಗ ಸೀರೆ ಅನ್ನೋದು ಮತ್ತೆ ಮೇಲೆ ಬರ್ತಾ ಇದೆ. ಹೆಣ್ಣುಮಕ್ಳು ಎಲ್ಲರೂ, ಚಿಕ್ಕ ಚಿಕ್ಕ ಹೆಣ್ಣುಮಕ್ಳೆಲ್ಲ ನಮಗಿದೆಯಾ ಅಂತ ಕೇಳಿ ಸೀರೆ ಉಡ್ತಾರೆ. ತುಂಬ ಸಂತೋಷ. ಸೀರೆ ಅಂತ ಅಂದರೆ ಅದು ಒಂದು ಕಲೆ ಮತ್ತು ಅದೊಂದು ಸಂಸ್ಕೃತಿ. ನಮ್ಮ ಒಂದು ಜೀವನದ ಒಂದು ಏನು ಅಂತಂದರೆ, ಇವಾಗ ಒಂದು ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಕೈ ಮುಗಿಯುವಂಥವ್ರು ತುಂಬ ಜನ ಇದ್ದಾರೆ ಸೀರೆ ಉಟ್ಟವ್ರಿಗೆ. ಆಯಿತಾ? ಯಾಕೆಂದರೆ ಅದು ಒಂದು ಭಾವನೆ, ಅಮ್ಮ ಅನ್ನೋ ಒಂದು ಭಾವನೆ ಕೊಡುತ್ತೆ ಮನಸ್ಸಿನಲ್ಲಿ. ಆ ಸೀರೆ ಉಟ್ಟಾಗ ಅಮ್ಮ ಅನ್ನೋ ಒಂದು ಭಾವನೆ ಇದೆಯಲ್ಲ, ಆ ಅಮ್ಮ ಅನ್ನೋ ಭಾವನೆಗೆ ನೀವು ಎಲ್ಲರೂ ಸಪೋರ್ಟ್ ಮಾಡಿ. ನೇಯ್ಗೆಯವ್ರಿಗೆ ಸಪೋರ್ಟ್ ಮಾಡಿ. ನಾನು ಅಂತ ಅಲ್ಲ, ಯಾರೇ ನೇಯ್ಗೆ ಮಾಡ್ತಿರ್ಬೋದು, ಅವ್ರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಜೀವನದಲ್ಲೂ ಒಂದು ಒಳ್ಳೆಯ ದಿನಗಳು ಕಾಣಬಹುದು. ಅವರು ಒಂದೊಂದು ಸೀರೆ ನೇಯ್ಬೇಕಾದ್ರೂ ನಿಮ್ಮಗಳನ್ನ ಜ್ಞಾಪಿಸ್ಕೊಂಡು ನೇಯ್ತಾ ಇರ್ತಾರೆ. ಆಯಿತಾ? ಸೊ ನಾನು ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಕರ್ನಾಟಕದವರು ಬನ್ನಿ, ಹೊರಗಡೆ ಬನ್ನಿ, ಬಂದು ಸೀರೆಗಳನ್ನ ಮಾರಾಟ ಮಾಡಿ. ಬಟ್ ಏನಾದರೂ ಸ್ವಲ್ಪ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇರಬಹುದು. ಬಟ್ ಚಿಂತನೆಗೆ ಭಾಷೆ ಇಲ್ಲ, ಅಷ್ಟೇ ನಾನು ಹೇಳೋದು. ಚಿಂತನೆಗೆ ಭಾಷೆ ಇಲ್ಲ. ಭಾಷೆ ಅದು ಕಮ್ಯುನಿಕೇಟ್ ಮಾಡಲಿಕ್ಕೆ ಅನ್ಕೋತಾರೆ. ಬಟ್ ನಿಮ್ಮ ಚಿಂತನೆ, ನಿಮ್ಮ ಮುಖದಲ್ಲಿರತಕ್ಕಂಥ ಒಂದು ಎಕ್ಸ್ಪ್ರೆಷನ್, ಮುಗ್ಧತೆಗೆ ಭಾಷೆ ಇಲ್ಲ. ಮುಂದುವರ್ಸ್ಕೊಂಡು ಹೋಗಿ, ಚೆನ್ನಾಗಿ ನಡೆಯುತ್ತೆ. ಪೂರ್ಣ ಕುಂಭ ನಡೀತಾ ಇದೆ. ಎಲ್ಲರೂ ಬನ್ನಿ. ಫೆಬ್ರವರಿ 26ವರೆಗೂ ಇಲ್ಲಿರುತ್ತೆ. ಆಮೇಲೆ ಇಲ್ಲಿ ಮೌನಿ ಅಮಾವಾಸ್ಯ ಅಂತ ಆಚರಣೆ ಮಾಡ್ತಾರೆ. 29ಕ್ಕೆ ನಡೀತಾ ಇದೆ ಮೌನಿ ಅಮಾವಾಸ್ಯ. ಆ ಅಮಾವಾಸ್ಯ ದಿವಸ ನಮ್ಮ ಇದು ತಲೆಗೆ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆಮೇಲೆ ಪಿತೃಶಾಪ ಪರಿಹಾರ ಎಲ್ಲದೂ ನಡೆಯುತ್ತೆ ಅಂತ ಹೇಳ್ತಾರೆ. ನಾವು ಇಲ್ಲಿ ಬಂದಿರೋದು 8ನೇ ತಾರೀಕೆ ಬಂದುಬಿಟ್ಟಿದ್ವಿ. ನಾವು 8ನೇ ತಾರೀಕಿಂದ ನಾವು ಇಲ್ಲೇ ಇದ್ದೀವಿ. 8ನೇ ತಾರೀಕು ಜನವರಿಯಿಂದ ಇಲ್ಲೇ ಇದ್ದೀವಿ ನಾವು. ಕನ್ನಡದ ಕಂಪು ದೇಶ ವಿದೇಶಕ್ಕೆ ಪಸರಿಸಲಿ ಮೇಡಮ್, ಅಷ್ಟೇ ನಾವು ಹೇಳೋದು. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇದು ಧನ್ಯವಾದ. ಸಿರಿಗನ್ನಡಂ ಗೆಲ್ಗೆ ರೇಷ್ಮೆ ಸೀರೆಯನ್ನು ಇಡೀ ವಿಶ್ವದ ಜನ ಇವತ್ತು ಮಹಾಕುಂಭಮೇಳಕ್ಕೆ ಬಂದವರು. ಈ ಅಂಗಡಿ ಮಾತ್ರ, ಇದೊಂದೇ ಅಂಗಡಿ ಮಾತ್ರ ಮಹಾಕುಂಭಮೇಳದಲ್ಲಿ ಬಂದು ಇಲ್ಲಿ ಪರ್ಚೇಸ್ ಮಾಡಿ, ನಾರಿ ನಿನಗೊಂದು ಸೀರೆ ಅನ್ನೋ ವಿಚಾರ ಇಲ್ಲಿ ಕಾಣಿಸ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ.